ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದೇನಪ್ಪ ಇವ ಹಬ್ಬ ಏನೋ ಮುಂದೆ ಅದ ಹೀಗೆ ವಿಶ್ ಮಾಡ್ತಾನಲ್ಲ, ಈಗ ತೆಲಿಗಿಲಿ ಕೆಟ್ಟದೇನಂತ ಅಂದ್ಕೊಂಡ್ಬಿಟ್ರೇನು? ಹಾಂ, ಈ ವಿಷಯ ಹಬ್ಬದಕ್ಕಿಂತ 2 ದಿನ ಮೊದಲೇ ಮಾತಾಡಬೇಕು, ಆಮೇಲೆ ಮಾತಾಡಿದ್ರೆ ಇದಕ್ಕೆ ಬೆಲೆ ಇಲ್ಲ. ಇದೇನಪ್ಪ ಇವ ಗೊತ್ತಿದ್ದ ವಿಷಯನೇ ಮಾತಾಡ್ತಾನಂತೇಳಿ ವಿಡಿಯೋ ಮೇಲೆ ದಬ್ಬೇಡಿ. 99 ಸೆಕೆಂಡು ವೇಟ್ ಮಾಡಿ. ಅಷ್ಟು ಪೇಷನ್ಸ್ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ. ದೀಪಾವಳಿ ಹಬ್ಬ ಬಂತು, ಎಲ್ಲರ ಮನೆಯಲ್ಲಿ ಬೆಳಕು ಸೌಂಡು. ಈ ಬೆಳಕು 2 ರೀತಿಯಲ್ಲಿ ನಾವು ದೀಪಾವಳಿ ಹಬ್ಬದಲ್ಲಿ ಬಳಸ್ತೀವಿ. ಒಂದು LED ಲೈಟಿಂದ, ಇನ್ನೊಂದು ದೀಪದಿಂದ. ಇವೆರಡರಲ್ಲಿ ಯಾವುದು ನಾವು ಬಳಸಬೇಕು, ಅದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂಬೋದ್ರ ಬಗ್ಗೆ ಎರಡು ಮಾತು ಹೇಳ್ತೀನಿ ನಾನು. ಈ LED ಲೈಟು ಎಲ್ಲನೂ ರೆಡಿಯಾಗೋದು ಒಂದು ಮಷಿನರಿನಿಂದ. ವರ್ಕ್ ಮಾಡೋರು ಕೇವಲ ಪ್ಯಾಕೇಜಿಂಗು ಮಾರ್ಕೆಟಿಂಗ್ ಮಾಡೋರಿಗೆ ಮಾತ್ರ ದುಡ್ಡು ಹೋಗುತ್ತೆ, ಉಳಿದಿದ್ದ ದುಡ್ಡೆಲ್ಲ ಆ ಕಂಪ್ನಿ ಮಾಲಕಿಗೆ ಹೋಗುತ್ತೆ. ಅದು ಚೈನಾ ಕಂಪ್ನಿನೇ ಇರ್ಬೋದು ಅಥವಾ ನಮ್ಮ ಭಾರತದ ಕಂಪ್ನಿನೇ ಇರ್ಬೋದು. ಆ ಲೈಟ್ ಬಳಸೋದ್ರಿಂದ ಹುಳಗಳು ಬರ್ತಾವ, ಮನೆಯಲ್ಲಿರೋ ಪವರ್ ಎನರ್ಜಿನೂ ವೇಸ್ಟ್ ಆಗ್ತದೆ. ಅದರಿಂದ ಏನೂ ಲಾಭ ಇಲ್ಲ. ಬೆಳಕೊಂದು ಬಿಟ್ಟರೆ ಅದರಿಂದ ನಮಗೆ ಏನೂ ಸಿಗೋದಿಲ್ಲ. ಅದೇ ರೀತಿ ಈ ದೀಪ ಬಳಸೋದ್ರಿಂದ ಆ ದೀಪಕ್ಕೆ ಎಣ್ಣೆ ಬೇಕಾಗುವಂಥ ಸನ್ಫ್ಲವರ್ ಬೆಳೆಯುವಂಥ ರೈತ, ಆ ಬತ್ತಿಗೆ ಬೇಕಾಗುವಂಥ ಹತ್ತಿ ಬೆಳೆಯುವಂಥ ರೈತನಿಗೆ ಲಾಭ ಆಗುತ್ತೆ. ಆ ಹತ್ತಿಯಿಂದ ಬತ್ತಿ ಮಾಡೋನಿಗೆ ಲಾಭ ಆಗುತ್ತೆ. ಆ ಸನ್ಫ್ಲವರಿಂದ ಎಣ್ಣೆ ಮಾಡುವಂಥ ಜನರಿಗೆ ಲಾಭ ಆಗುತ್ತೆ. ಆ ಮಣ್ಣಿನ ದೀಪ ಮಾಡುವಂಥ ಕುಂಬಾರಿಗೆ ಲಾಭವಾಗುತ್ತೆ. ಅದನ್ನು ಎಲ್ಲನೂ ತಂದು ವ್ಯಾಪಾರ ಮಾಡುವಂಥ ಜನರಿಗೆ ಲಾಭ ಆಗುತ್ತೆ. ಆ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಆ ದೀಪ ಹಚ್ಚೋದ್ರಿಂದ ಕ್ರಿಮಿ ಕೀಟಿಗಳು ಎಲ್ಲವೂ ನಾಶವಾಗಿ ಹೋಗುತ್ತವೆ. ಅದನ್ನು ನಾವು ಯಾವ ರೀತಿ ಯಾವುದು ಬಳಸಬೇಕೆಂಬುದು ನಮ್ಮ ಮೇಲೆ ಬಿಟ್ಟಿದ್ದು. ಯಾವುದೇ ಒಂದು ವ್ಯಾಪಾರ ಅಥವಾ ಕಂಪನಿಗಳು ಮೇಲೆ ಬರಬೇಕಂತಂದರೆ ಈ ಜನಗಳು ಚಾಯ್ಸ್ ಮಾಡುವಂಥ ವಸ್ತುಗಳ ಮೇಲೆ ಹೋಗುತ್ತೆ. ಅದಕ್ಕೆ ಚಾಯ್ಸ್ ಮಾಡೋದು ನಮ್ಮ ಮೇಲೆ ಬಿಟ್ಟಿದ್ದು. ಇದೇನಪ್ಪ ಇದು ದೀಪಾವಳಿ ಹಬ್ಬದ ಆಫರ್ ಅಂತ ಹೇಳಿದನು, ಇಷ್ಟೊತ್ತು ನಮ್ಮ ತಲೆ ತಿಂದನು ಅಂತ ಅಂದ್ಕೊಂಡ್ಬಿಟ್ರ? ಎಸ್, ಇದು ಆಫರ್, ಬಟ್ ನಮಗಲ್ಲ, ಈ ಸಣ್ಣ ವ್ಯಾಪಾರಿಗಳಿಗೆ. ದೀಪ ಎಣ್ಣೆ ಬತ್ತಿ ಖರೀದಿ ಮಾಡೋದ್ರಿಂದ ಆ ಸಣ್ಣ ವ್ಯಾಪಾರಿಗಳಿಗೆ ಇದು ದೀಪಾವಳಿ ದಿವಸ ಆಫರ್. ಅದು ಅವ್ರಿಗೆ ಸಲ್ಲಬೇಕಾಗಿದ್ದು. ಓಕೆ, ಬಾಯ್ ಫ್ರೆಂಡ್ಸ್, ಹ್ಯಾಪಿ ದೀಪಾವಳಿ.